ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಚಂದ್ರಶೇಖರ್ ಅವ್ರಿಗೊಂದು ಕ್ವಶನ್ ಕೇಳಿಬಿಡ್ತೀನಿ. ಏನು ಮಾಡ್ತೀರಿ ಚಂದ್ರಶೇಖರ್ ಇವರೇ? ಈಗ ಪ್ರತಿಪಕ್ಷಗಳು ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ, ಅವ್ರಿಗೇನು ಮಾತಾಡೋಕ್ಕೆ ಬರ್ತಿಲ್ಲ, ಅವ್ರಿಗೆ ಒದ್ದಾಡ್ತಾ ಇದ್ದಾರೆ, ಇಶ್ಯೂಗಳಿಲ್ಲ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಏನು ಮಾಡಿಬಿಡ್ತೀರಿ ಇವಾಗ ಬಿ ಜೆ ಪಿ ಅವ್ರಿಗೆ? ಹೊರಟ್ಬಿಟ್ಟಿದ್ದಾರಪ್ಪ ಇವರು. 18ನೇ ತಾರೀಕು ಬುಕ್ ಆಗಿಬಿಟ್ಟಿದೆ, ಅವ್ರದ್ದು ಟಿಕೆಟ್ಗಳು ಬುಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿಬಿಡ್ತೀರಾ ಬಿ ಜೆ ಪಿ ಅವ್ರು ನೀವೀಗ ಇವ್ರನ್ನ? ಒಂದು ಬಿ ಜೆ ಪಿ ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡ್ತು ಅಂತ ಹೇಳಿದಕ್ಕೆ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರು? ಬಿ ಜೆ ಪಿ ಹೋರಾಟದ ಫಲವಾಗಿನೇ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡಿರೋದು. ಇನ್ನು ಕೆಲವೇ ದಿನದಲ್ಲಿ ಇವರು ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆ ತಗೋಬೇಕಾಗುತ್ತೆ. ಈವನ್ ಸಿದ್ದರಾಮಯ್ಯವರು ಕೂಡ ಇವತ್ತು ನನ್ನನ್ನು ಕೊಡೋ ಮಟ್ಟಕ್ಕೆ ಹೊರಟೋಗಿದ್ರು. ಪುಣ್ಯಕ್ಕೆ ಯಾರೋ ಒಂದು ಇವ್ರದೇ ಒಂದು ಇದು SIT ಅವ್ರನ್ನ ಉಳಿಸ್ಕೊಂತು. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಹೋಗಿದ್ರಲ್ರಿ ಮಾತುಕತೆ ಆಯ್ತಲ್ಲ, ಕಾಮ ಸರ್, ಫುಲ್ ಸ್ಟಾಪ್ ಆಗಿಲ್ಲ, ಇನ್ನು ಮುಂದೆ ಇದೆ ನೋಡಿ. ತುಂಬಾ ಸೀರಿಯಸ್ ವಿಚಾರವನ್ನು ಈಗ ಒಂದು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವರೇ ಹಾಲಿನ ಪ್ರೋತ್ಸಾಹಧನ ಹೆಚ್ಚಿಗೆ ಮಾಡಿದ್ರಲ್ಲ, ಹಾಲಿನ ಪ್ರೋತ್ಸಾಹಧನ ಕಳೆದ ಅಕ್ಟೋಬರ್ ಇಂದ ಬಾಕಿ ಇದೆ. 9,04,000 ಚಿಲ್ಲರೆ ರೈತರಿಗೆ 656 ಕೋಟಿ ರೂಪಾಯಿ ಬಾಕಿ ಇದೆ. ಇವರ ಯೋಗ್ಯತೆಗೆ ಆ ಪಾಪ ಹಾಲು ಉತ್ಪಾದನೆ ಮಾಡೋ ಬಡ ರೈತರಿಗೆ ಪ್ರೋತ್ಸಾಹಧನಕ್ಕೆ ಬಾಕಿ ಕೊಡಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಅದೇ ಪಶುಸಂಗೋಪನಾ ಇಲಾಖೆಯಲ್ಲಿ 100 ಕೋಟಿ ಖರ್ಚು ಮಾಡಿಕೊಂಡು ಇವ್ರಿಗೆ ಮೆರ್ಸಕ್ಕಾಗತ್ತೆ ಇವ್ರ MLAಗಳನ್ನ. ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. 2024ರಲ್ಲಿ ಹಿಂಗೆ ಆಯ್ತು. 2024ರಲ್ಲಿ ಮಾರ್ಚಲ್ಲಿ ಮಾತ್ರ 3 ತಿಂಗಳ ಬಿಡುಗಡೆ ಮಾಡಿದ್ರು. ಅವರು ಪ್ರತಿಭಟನೆ ಮಾಡಿದಾಗ ಬಿಡುಗಡೆ ಆಗಿತ್ತಲ್ಲ ಅದು ಚಂದ್ರಶೇಖರ್ ಅವರೇ? ನೆಕ್ಸ್ಟ್ ಇಂದ ಕಳೆದ ಅಕ್ಟೋಬರ್ ಇಂದ ಬಾಕಿ ಉಳ್ಕೊಂಡಿರ್ತದ್ದು 656 ಕೋಟಿ ರೂಪಾಯಿ ಬಾಕಿ ಇದೆ. ಇವತ್ತು ಕನಿಷ್ಠ ಪಕ್ಷ ಇವರು ಆಲ್ಮೋಸ್ಟ್ 25-26 ಜನಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ 2-3 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು ಮಾಡೋದಕ್ಕೆ ಒಬ್ಬ ಅಟ್ಲೀಸ್ಟ್ ಒಂದು 10,000-15,000 ರೈತರು ಬಾಳ್ ಬೆಳಗ್ತಾ ಇತ್ತಲ್ವಾ? ಇಡೀ ರಾಜ್ಯ ಸುಭಿಕ್ಷವಾಗಿದ್ದು, ಬಜೆಟ್ ಎಲ್ಲ ಚೆನ್ನಾಗಿದ್ದು, ಎಲ್ಲ ಕಡೆಗೆ ಚೆನ್ನಾಗಿದ್ದಾಗ ಹೋಗ್ಲಿ. ಇವ್ರ ಯೋಗ್ಯತೆಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಬಸ್ಗಳು ಎಲ್ಲಂದೆಲ್ಲ ಕೆಟ್ಟ ನಿಂತ್ಕೊಂತವೆ, ರೈತರುಗಳಿಗೆ ವಿದ್ಯುತ್ ಕೊಡ್ಲಿಕ್ಕಾಗಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ ಇವತ್ತು ರೈತರಿಗೆ 3 ಲಕ್ಷ ರೂಪಾಯಿ ಕಟ್ಟಬೇಕು. 2,83,000 ನಮ್ಮ ಸರ್ಕಾರ ಇದ್ದಾಗ 25,000 ರೂಪಾಯಿ ಆಗ್ತಿದ್ದಂತಹ ಟ್ರಾನ್ಸ್ಫಾರ್ಮರ್ ಇವತ್ತು 2,87,000 ರೂಪಾಯಿ ಕಟ್ಟಬೇಕು ರೀ. ನಾನೊಬ್ಬ ರೈತ, ನಾನು ಹಾಕ್ತಿದ್ದೀನಿ, ಅದಕ್ಕೋಸ್ಕರ ನನಗೆ ಗೊತ್ತು. ಇಂತಹ ಪರಿಸ್ಥಿತಿ ಒಳಗಡೆಗೆ ಅದನ್ನ ಹಾಲಿಂದ ಹಿಡ್ಕೊಂಡು, ಮೊಸರಿಂದ ಹಿಡ್ಕೊಂಡು, ಸ್ಟಾಂಪ್ ಪೇಪರ್ ಇಂದ ಹಿಡ್ಕೊಂಡು ಎಲ್ಲಾ ರೇಟ್ಗಳು ಜಾಸ್ತಿ ಮಾಡಿ 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 ರಾಜ್ಯವನ್ನ ದಿವಾಳಿ ಹಬ್ಬಿಸಿ ಜನನ ಬೆಂಕಿಗೆ ದೂಡ್ಬಿಟ್ಟು ಇವ್ರು ಮಜಾ ಮಾಡೋದಕ್ಕೆ ಈ ಟೈಮಲ್ಲಿ ಹೋಗೋದ ಇವ್ರೆ. ಬಿಡಿ, ನಿಮ್ ಪಶು ಸಂಗೋಪನಾ ಇಲಾಖೆ ಎಲ್ಲ ಬಾಕಿಗಳನ್ನ ತೀರಿಸ್ಬಿಡಿ, ಹಾಲಿಂದೆಲ್ಲ ಕೊಟ್ಬಿಡಿ. ಯಾವ್ದು ಬ್ಯಾಲೆನ್ಸ್ ಇಲ್ಲ, ಬಡ ರೈತರು ಯಾವ್ದು ಬ್ಯಾಲೆನ್ಸ್ ಇಲ್ಲ ಅಂತೇಳಿ ರಮಕಾಂತ್ ವಾಲ್ಮೀಕಿ ಇಲಾಖೆ ಒಳಗಡೆಗೆ ವಾಲ್ಮೀಕಿ ನಿಗಮದಲ್ಲಿ 2 ವರ್ಷದಿಂದ ಪಟ್ಟಿಯಾಗಿಲ್ಲ ಫಲಾನುಭವಿಗಳದು. ಅಲ್ಲಿ ಬಡ ರೈತರಿಗೆ ಬಿತ್ತನೆ ಬೀಜ ಕೊಡಬೇಕು, ವೆಹಿಕಲ್ಗಳಿಗೆ ಸಾಲ ಕೊಡಬೇಕು. ನೀವು ಫಲಾನುಭವಿ ಕೊಡೋದ್ ಬಿಟ್ಬಿಡಿ, ಪಟ್ಟಿನೇ ಆಗಿಲ್ಲ 2 ವರ್ಷದಿಂದ. ಮಿನಿಸ್ಟರ್ ಇಲ್ವಲ್ರಿ ಈಗ ಅಲ್ಲಿ? ಒಳ್ಳೆ ಮಿನಿಸ್ಟರ್ ಇಲ್ಲ, ಏನ್ ಮಾಡೋದು? ಎಲ್ಲರೂ ಹೊಟ್ಟೋಗ್ಬಿಡ್ಬೇಕು. ಮಿನಿಸ್ಟರ್ ರಾಜಣ್ಣ ರಾಜೀನಾಮೆ ತಗೊಂಡ್ರು ಮಿನಿಸ್ಟರ್ ಇಲ್ಲ, ಅದಕ್ಕೆ ವಾಲ್ಮೀಕಿ ಮಿನಿಸ್ಟರ್ ಇಲ್ಲ ಅಲ್ಲಿ. 2 ವರ್ಷದ ಪಟ್ಟಿಯಾಗಿಲ್ಲ. ಅದ್ರ ಅರ್ಥ ಏನು? ವಾಲ್ಮೀಕಿಗಳ ಜೀವನ ಎಲ್ಲಾಯ್ತು. ಏನ್ 25-26 ಜನ ಹೋಗ್ತಾ ಇದಾರಲ್ಲ, ಇವರ ಇಲ್ಲಿರ್ತಕ್ಕಂತಹ ವಾಲ್ಮೀಕಿಗಳ ಪಟ್ಟಿನಾದ್ರೂ ಮಾಡ್ಕೊಂಡು ಕೊಡಬಹುದಾಗಿತ್ತಲ್ಲ. ಇವನ್ನೆಲ್ಲವನ್ನು ಮಾಡೋದು ಬಿಟ್ಬಿಟ್ಟು ಎಲ್ಲ ರೈತರನ್ನ, ಬಡ ಜನರನ್ನ, ದಲಿತರನ್ನ, ಎಸ್ಟಿಗಳನ್ನ ಮುಳುಗೋದಕ್ಕೆ ಬಿಟ್ಬಿಟ್ಟು ಇವ್ರು ಮಜಾ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಈಗ ಬಿಡುಗಡೆ ಮಾಡಿ. ನೀವು ಒಂದು ವಿಷಯ ಹೇಳ್ಬಿಡ್ತೀನಿ, ಅಕಸ್ಮಾತ್ ಇವರೆಲ್ಲ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದು ಸದನದಲ್ಲಿ ಒಂದು ರಿಪೋರ್ಟ್ ಇಟ್ಬಿಟ್ಟು ಇಂಪ್ಲಿಮೆಂಟ್ ಆಗುತ್ತೆ, ಅವಾಗ ಏನು ಹೇಳ್ತೀರಿ ಚಂದ್ರಶೇಖರ್ ಅವರೇ? ಈಗ ನೀವು ಆಂಟಿಸಿಪೇಷನ್, ಇದು ಮೋಜ್ ಮಾಡ್ತಾ ಇದ್ದಾರೆ, ಮಸ್ತಿ ಮಾಡ್ತಾ ಇದ್ದಾರೆ ಅಂತ ನಿಮ್ದೊಂದು ಆಂಟಿಸಿಪೇಷನ್, ಈ ತರ ಆಗಬಹುದೇನೋ ಅಂತ ಊಹೆ. ನಾನು ಆಗ್ಲೇ ಹೇಳಿದೆ ರಮಾಕಾಂತ್, ಸ್ವಾತಂತ್ರ್ಯ ಬಂದಾಗ್ಲಿಂದ ಪ್ರತಿ ಸರ್ಕಾರಗಳಾದ್ರೂ ಹೋಗ್ತಲೇ ಇದ್ದಾರೆ, ಬರ್ತಾರೆ, ರಿಪೋರ್ಟ್ ಕೊಡ್ತಾರೆ, ಫಾರ್ಮಾಲಿಟಿ ಏನ್ ಬೇಕು ಮಾಡೇ ಮಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥ 2 ವಿಚಾರ. ಮೊದಲನೇದು ಹೋಗ್ತಿರ್ತಕ್ಕಂಥ ಟೈಮಿಂಗು ಕರೆಕ್ಟಾಗಿ ಮೊದಲನೇ ವಾರದಲ್ಲಿ ನೀವು ಬಡ್ಜೆಟ್ ಇಟ್ಕೊಂಡು ಇಂಥ ಎಲ್ಲ ಪ್ರಿಪರೇಷನ್ ಮಾಡಿ ನಿಮ್ಮ ಇಡೀ ಕ್ಷೇತ್ರವನ್ನು ಉದ್ಧಾರ ಮಾಡ್ತಕ್ಕಂಥ ಕನ್ಸಿಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡೋ ಈ ಸಂದರ್ಭದಲ್ಲಿ ಹೋಗ್ಬೇಕಾ. ಮೊದಲನೇದು ನಿಮ್ಮ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರ್ಚಿ, ಸರ್ಕಾರದ ಭಾಗವಾದಂತಹ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಗೊತ್ತಿಲ್ಲ. ಬಿಜೆಪಿ ಅವರು ಈ ನಿಯೋಗದಲ್ಲಿ ಇದ್ರೆ, ಈ ಗ್ರೂಪ್ ಅಲ್ಲಿ ಇದ್ರೆ, ಅವಾಗಿದ್ರೆ ಅವಾಗ ಚಂದ್ರಶೇಖರ್ ಇದೇ ಮಾತು, ಬಿಜೆಪಿ ಅವರು ಇದ್ರೆ ಇದೇ ಮಾತೆ. ನನ್ನ ಹತ್ರ ಪಟ್ಟಿ ಇದೆಯಲ್ಲ, ಕಳ್ಸಿಕೊಡ್ತೀನಿ ನಾನು. ಸರಿ, ನನ್ನ ಹತ್ರ ಪಟ್ಟಿ ಇದೆ, ಕಳ್ಸಿಕೊಡ್ತೀನಿ. ಅದನ್ನ ನಾನು ಹೇಳ್ತಾ ಇರೋದು ಸರ್, ಅವ್ರ ಕಾಂಗ್ರೆಸ್ ಅಲ್ಲೇ ಜಾಗಿಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇದ್ರಲ್ಲ, ಯಾರು ಯಾವ್ದೋ ಒಂದು ಬಣ ಯಾರೋ ಸ್ಪಾನ್ಸರ್ ಮಾಡ್ತಾ ಇದಾರೆ ಅಂತೇಳಿ ಸುರೇಶ್ ಅವರು ಹೇಳಿರೋ ಮಾತು. ಅದ್ರ ಅರ್ಥ ಏನಂತ ಹೇಳಿದ್ರೆ, ಈ ರೀತಿ ದುಂದು ವೆಚ್ಚ ಮಾಡ್ಕೊಂಡು ಯಾರೋ ಒಬ್ರು ಕುರ್ಚಿ ಉಳಿಸೋದಕ್ಕೋಸ್ಕರ ರಾಜ್ಯವನ್ನೇ ಬಲಿ ಕೊಡ್ತಾ ಇದ್ರಲ್ಲ, ಇದು ಇದು ಯಾಕೆ ಇಂಥ ಟೈಮಲ್ಲಿ ಯಾಕೆ ಹೋಗ್ತಾ ಇದ್ದೀರಿ? ಈ ಥರದೊಂದು ಸ್ಪಾನ್ಸರ್ ಯಾರೋ ಮಾಡ್ತಾ ಇದ್ದಾರೆ, ಇವ್ರು ಇಂಥ ಕೆಲಸ. ಈಗ ಅವರು ಆಗಲೇ ಮಹೇಂದ್ರ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಚೀನಾಗೆ ಹೋಗ್ಬಿಟ್ಟಿದ್ರಂತೆ ಯಾರೋ. ಆಮೇಲೆ ಏನು ಕಲ್ತ್ಕೊಬಂದ್ರಪ್ಪ ಚೀನಾದಲ್ಲಿ ನೀವು ಅಂತ ಇವರೇ ಪ್ರಶ್ನೆ ಕೇಳಿದ್ರೆ, ಚೀನಾ ತುಂಬ ಮುಂದೆ ಹೋಗ್ಬಿಟ್ಟಿದೆ ಬಿಡಿ ಸಾರ್ ಅಂದ್ರಂತೆ. ಈಗ ಇವರೆಲ್ಲ ಹೋಗ್ಬಿಟ್ಟು ನ್ಯೂಜಿಲೆಂಡ್ ಭಾಳ ಮುಂದೆ ಹೋಗ್ಬಿಟ್ಟಿದೆ, ಸಿಡ್ನಿ ಭಾಳ ಮುಂದೆ ಹೋಗ್ಬಿಟ್ಟಿದೆ ಅಂತ ಇವ್ರು ಬಂದು ಹೇಳ್ಬಿಟ್ರೆ ಏನು ಮಾಡೋಣ ನಾಳೆ ದಿನ ನಾವು?
ನೋಡಿ ನಮ್ಮವ್ರು ಯಾರು ಅಥವಾ ಈ ಪ್ರವಾಸದಲ್ಲಿ ಮೊದಲನೇದಾಗಿ ಹೇಳ್ತೀನಿ, ಇದು ಅಫಿಷಿಯಲ್ ಟ್ರಿಪ್. Okay. ಅಫಿಷಿಯಲ್ ಟ್ರಿಪ್ ಇದು ಮೊದಲು ಏನು ನಮ್ಮ ಇವರು ಸ್ಪೀಕರ್ ಇರ್ತಾರಲ್ಲ, ಮೊದಲನೇದಾಗಿ ಸ್ಪೀಕರ್ ಪರ್ಮಿಷನ್ ಕೊಡಬೇಕು. Okay. ಯಾವುದೇ ಶಾಸಕರು ಹೊರಗಡೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಸಮಿತಿ ಹೊರಗಡೆ ಹೋಗ್ತದೆ ಅಂತಂದ್ರೆ ಸಮಿತಿ ಯಾವಾಗ್ಲೂ ಒಬ್ರು ಇರೋದು, ಒಂದು ಪಕ್ಷದ ನಾಯಕರು ಯಾವತ್ತೂ ಹೋಗೋದಿಲ್ಲ, ಅದಕ್ಕೆ ಪರ್ಮಿಷನ್ ಸ್ಪೀಕರ್ ಕೊಡೋದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅದ್ರ ಗೈಡ್ಲೈನ್ಸ್ ಇರೋದೇ ಹಾಗೆ. ನೀವು ಯಾವಾಗಲೂ ಒಂದು ಸ್ಟಡಿ ಟೂರ್ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಪಕ್ಷದ ಏನು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಯಾರು ಆ ಕ್ಯಾಲಿಬರ್ ಇರ್ತಕ್ಕಂಥವ್ರನ್ನ ಸೇರಿಸ್ಬಿಟ್ಟು ಇವರೆಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಇವಾಗ ಇವರು ಯಾರ್ಯಾರು ಪುಟ್ಟರಂಗ ಶೆಟ್ರು, ಅನಿಲ್ ಚಿಕ್ಕಮಾದು, ಕೇಳಿಸ್ಕೊಳ್ಳಿ, ರಾಘವೇಂದ್ರ ಇಟ್ನಾಳು, ಇವರೆಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇವಾಗ. ಪೂರಕವಾದಂತ ಇದು ಏನು ಎನ್ವೈರನ್ಮೆಂಟಲ್ ಇರ್ತಕ್ಕಂಥ ಏರಿಯಾದ ಸರ್, ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಇಟ್ನಾಳ್ ಅವರು ಈಸ್ ಆಲ್ರೆಡಿ ಡೈರೆಕ್ಟರ್ ಇದರಲ್ಲಿ ಏನು KMF ಅಲ್ಲಿ ಇದ್ದಾರೆ. ಓಕೆ, ಇವರು ಕೃಷಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೃಷಿ ಪ್ರಧಾನವಾದಂತ ಕ್ಷೇತ್ರಗಳಿಂದ ಬಂದಿರ್ತಾರೆ ಅವರನ್ನ ಕಳ್ಸಿದ್ರೆ ಅಲ್ಲಿ ಏನು ಪಶುಸಂಗೋಪನೆ ಮತ್ತೆ ಹೈನುಗಾರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಇದನ್ನ ಮಾಡೋದು ಸಹ